ತಾ ತದಿಂ ತದಿಂ ತಾ ಬಿಚುಂಡು ತಾ ತಾ ತದಿಂ ತದಿಂ ತಕ್ಕ ತರಗಿಡ ತಕ್ಕ ತಗಿಡ ದಿಗಿಡ ತಗಿಡ ದಿಗಿಡ. ಗುರುಪ್ರಸಾದ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಗುರುಪ್ರಸಾದ್ ಅವ್ರ ಸಿನಿಮಾ ನೋಡ್ತಾ ಇದ್ರೆ ಖಂಡಿತ 2-3 ಸಲ ನೋಡಲೇಬೇಕು ಅನ್ಸುತ್ತೆ. ಯಾಕಂದ್ರೆ ಒಂದ್ ಸಲಕ್ಕೆ ಅರ್ಥ ಒಂದಾದ್ರೆ ಇನ್ನೊಂದ್ ಸಲಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಜೊತೆಗೆ ಗುರುಪ್ರಸಾದ್ ಅವರು ಹೆಸರುಗಳಿಡೋದ್ರಲ್ಲಿ ಸಿಕ್ಕಾಬಟ್ಟೆ ಎತ್ತಿದ ಕೈಯಂತೆ. ಅವ್ರ ಅಣ್ಣನ ಮಕ್ಕಳಿಗೆ ಏನೋ 2 ಹೆಸರು ಸಜೆಸ್ಟ್ ಮಾಡಿದ್ರಂತೆ. ಏನು ಹೆಸರು ಅಂತ ಕೇಳೋಣ. ಗುರುಪ್ರಸಾದ್ ಅವರೇ, ನಿಮ್ಮ ಅಣ್ಣನ ಮಕ್ಕಳಿಗೆ ಇದು ಹೆಣ್ಮಗು ಹುಟ್ಟಿದ್ರೆ ಇದು, ಗಂಡು ಮಗು ಹುಟ್ಟಿದ್ರೆ ಇದು ಅಂತ ಏನೋ ತುಂಬಾ ಅದ್ಭುತವಾದಂತಹ 2 ಹೆಸರನ್ನ ಏನೋ ಸಜೆಸ್ಟ್ ಮಾಡಿದ್ರಂತೆ. ಏನದು ಹೇಳ್ಬೋದು ನೋಡಿ. ತುಂಟತನ ಪೋಲಿತನ ಅಂತೆಲ್ಲ ಬೈದ್ರಿ, ಈಗ ಮತ್ತೆ ಅದನ್ನು ಹೇಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆ್ಯಕ್ಚುಲಿ ಇದು ನನ್ನ ಪ್ರಿಯವಾದ ಜೋಕ್. ಇದು ನಾನು ಆ್ಯಕ್ಚುಲಿ ಇದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಣ್ಣ ಬಂದು ಮ್ಯಾಥಮೆಟಿಷಿಯನ್, ಅಂದರೆ ಅವನು ಮ್ಯಾಥ್ಸಲ್ಲಿ 100/100 ಪ್ರತಿ ಇದರಲ್ಲಿ. ಅಂದರೆ ಗಣಿತದ ಹುಚ್ಚ ಅವನಿಗೆ. ಈಗ ಅವ್ನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಸೀನಿಯರ್ ಮ್ಯಾನೇಜರ್ ಆಗಿ. ಯಾಕೆಂದರೆ ಗಣಿತನೇ ಅವನ ಲೈಫಾಗಿ ಇಟ್ಕೊಂಡಿದ್ದ. ಅವನ ಹೆಂಡತಿ ಗರ್ಭಿಣಿ ಆದಳು, ನನ್ನ ಅತ್ತಿಗೆ. ನನ್ನ ಮಾವನ ಮಗಳು ಕೂಡ ಅವಳು ಕ್ಲೋಸ್ಡ್ ಇದರಲ್ಲಿ. ಇವನು ಬಂದು ನನಗೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ನೀನೊಂದು ಹೆಸರು ಸಜೆಸ್ಟ್ ಮಾಡು ಅಂತ ಹೇಳಿ. ನಾನು ಇಲ್ಲಪ್ಪ ಅದು ಹುಟ್ಟಲಿ, ಅದು ಗಂಡು ಹೆಣ್ಣು ನೋಡ್ಕೊಂಡು ಆಮೇಲೆ ಹೇಳೋಣ ಹೆಸರು ಅಂತ. ಇಲ್ಲ, ಹೆಣ್ಣು ಹುಟ್ಟುತ್ತೆ ಅಂತ ನನಗೆ ಖಾತ್ರಿ ಆಗ್ಬಿಟ್ಟಿದೆ, ನೀನು ಒಂದು ಹೆಸರು ಹೇಳು ಅಂತ. ಇಲ್ಲ, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಇಲ್ಲ, ನೀನು ರೈಟರ್ ಅಂತಿ, ಫಿಲ್ಮ್ ಫೇರ್ ಬಂದಿದೆ ನಿನಗೆ, ಸ್ಟೇಟ್ ಅವಾರ್ಡ್ ಬಂದಿದೆ, ಹೇಳು ಅಂತ ಗಲಾಟೆ. ಆಯಿತು ಹೇಳ್ತೀನಿ ಅಂಥೇಳಿ ಆಗಲೇ ಹೊಳಿತು ನನಗೆ. ಒಂದು ಕೆಲಸ ಮಾಡು, ಗಣಿತ ಅಂತ ಇಟ್ಬಿಡು, ತುಂಬ ಒಳ್ಳೆ ಹೆಸರಾಗತ್ತೆ ಅಂತ. ಅವನು ಗಂಡು ಹುಟ್ಬಿಟ್ರಿ ಅಂದ. ಬೀಜಗಣಿತ ಅಷ್ಟಕ್ಕೆ ಬಿಡಲಿಲ್ಲ ಅವನು. ನನ್ನ ಏನಾದರೂ ಮಾಡಿ ಸದೇ ಬಡಿಬೇಕು ಅಂತ ಅವನಿಗೆ. ಅಂದರೆ ನನ್ನ ಕೈಲಿ ಉತ್ತರ ಹುಟ್ಟಿಸ್ಬಾರ್ದು ಅಂತ ಅವನಿಗೆ ಗೊತ್ತಿಲ್ಲ. ನನ್ನ ಹತ್ರ ಉತ್ತರಗಳು ತುಂಬ ಇದೆ ಗಡ್ಡದ ಒಳಗೆ ಅಂತ. ಅವನು ಕೇಳ್ದ, ಆಯಿತು ಇನ್ನೇನು ಇಡ್ಬೋದು, ಆ ಹೆಸರು ಬೇಡ, ನೀ ಕರೆಕ್ಟಾಗಿ ಹೇಳಪ್ಪ ನೀನು ಅಂತ. ಸರಿ, ಇವತ್ತು ಅದೇ ಇಟ್ಟಿದ್ದಾರೆ, ಲಹರಿ ಅಂತ ಇಡು ಅಂತ. ಯಾಕೆಂದ್ರೆ ಮಣ್ಣನ ಹೆಸರು ಶ್ರೀಹರಿ ಅಂತ, ಅದಕ್ಕೆ ಲಲಿತಾ ಅಂತ. ಲಹರಿ ಅಂತ ಇಡು, ಇಬ್ಬರ ಹೆಸರು ಇದ್ದಂಗಿರುತ್ತೆ, ಲಹರಿ ಅಂತ. ಲಹರಿ ಅಂತಲೇ ಇಟ್ಟಿದ್ದಾಳೆ. ಈಗಲೂ ದೊಡ್ಡ ಹುಡುಗಿ ಇವಾಗ ಇದು ಅಂತ. ಆಗ ತಕ್ಷಣ ಕೇಳ್ದ ಅವನು, ಅಕಸ್ಮಾತ್ ಗಂಡು ಹುಟ್ಬಿಟ್ರೆ ಅಂತ. ಬಿಲಹರಿ ಅಂತ ಒಂದು ರಾಗ ಇದೆ. ಸೊ ಹಾಗೆ ಎಲ್ಲ ಸರಿ. ಲಹರಿ, ಬಿಲಹರಿ ಸರಿ. ಆ ಬಿ ಎಲ್ಲಿಂದ ಬಂತು ಅಂತ. ಅಲ್ಲಪ್ಪ, ನೀನು ಮದುವೆ ಆಗಿ ಅವಳು ಪ್ರೆಗ್ನೆಂಟ್ ಮಾಡಿರೋದು ಬೆಂಗಳೂರಲ್ಲಿ, ಆ ಬೆಂಗಳೂರದ ಬಿ ಇಟ್ಕೊಳ್ಳಪ್ಪ, ಹೋಗಪ್ಪ. ಪ್ರತಿಪದೆ ಪಾಡ್ಯ. ಅವಳು ಇಂಗ್ಲೀಷ್, ಕನ್ನಡತಿ ಅಂತ ಹೇಳ್ಬೇಕು ಅಂತಿತ್ತು. ನನ್ನ ಆಸೆ ಕನ್ನಡತಿ ಅಂತ ಹೇಳ್ಬೇಕಿತ್ತು ಅಂತಿದ್ದು. ಪ್ರತಿಪದೆ ಯಾಕೆ ಬಂತು ಅಂತ ಹೇಳ್ತೀನಿ. ನಾನು ನನ್ನ ಹೆಂಡತಿಗೆ ಲವ್ ಲೆಟರ್ ಬರೀತಿದ್ದಾಗ ನನ್ನ ಹೆಸರು ಪ್ರಸಾದ್ ಅಂತ, ಅವಳು ಆರತಿ ತೊಗೊಂಡು ಪ್ರತಿ ಅಂತ ನಾನು ಲೆಟರ್ ಬರಿತಾ ಇದ್ದು. ಪ್ರತಿಮಾ, ಪ್ರತಿ, ಈ ಥರದ ಹೆಸರು ಇದಾಗತ್ತೆ ಅಂಥೇಳಿ ಅವರ ಹಾಸ್ಟೆಲಲ್ಲಿ ಹುಡುಗರು ಬರೆಯೋ ಲೆಟರ್ಗಳನ್ನ ಬಿಡ್ತಾ ಇರಲಿಲ್ಲ ಒಳಗೆ. ಪ್ರತಿ ಅಂತ ಹಾಕಿ ಕಳಿಸ್ತಾ ಇದ್ರೆ ಒಳಗಡೆ ಬಿಡ್ತಾಯಿದ್ರು. ಸೊ ಆಗಲೇ ನನಗೆ ಮಗಳು ಹುಡ್ತಾಳೆ, ಅವಳು ಪ್ರತಿಪದೆ ಅಂತ ಹೆಸರಿಡ್ತೀನಿ ಅಂತ ನಾನು ಕ್ಲಿಯರ್ ನಾನು. ಓಕೆ. ಸೊ ಮುಂದಾಗೋದನ್ನು ಒಬ್ಬ ಸಮರ್ಥ ನಿರ್ದೇಶಕ ಯೋಚನೆ ಮಾಡಬಲ್ಲ ಅನ್ನೋದಕ್ಕೆ ಗುರಾಲೋಚನೆ. ಸೊ ಪ್ರತಿ ಅಂತ ಬರೀತಿದ್ದೆ. ಅವಾಗ ಲೆಟರ್ ಸಿಗ್ತಾ ಇತ್ತು ಅವಳಿಗೆ. ಆನಂತರ ನಮ್ಮ ಸೋಜಿಗೆ ಏನಂದರೆ, ಅವಳು ಹುಟ್ಟಿದ್ದು ಪಾಡ್ಯದ ದಿನ. ಪಾಡ್ಯಕ್ಕೆ ಕನ್ನಡದಲ್ಲಿ ಪ್ರತಿಪದ ಅಂತಾರೆ. ಆಡುವ ಪ್ರತಿಯೊಂದು ಪದಕ್ಕೂ ಗೌರವ ತಂದು ಕೊಡುವಂತಹ ಹುಡುಗಿ ಆಗಲಿ, ಪ್ರತಿಪದೆ ಅಂತ ಹೇಳಿ ಪ್ರತಿಪದೆ ಅಂತ ಹೆಸರಿಟ್ಟಿದ್ದಾನೆ ಅವಳಿಗೆ. ಅಲ್ಲೂ ಪದ ಬಳಕೆ, ಡೈಲಾಗ್ ಬರೆದು ನಿಮ್ಮ ಮತ್ತೆ ಇನ್ನೊಂದು ವಿಶೇಷತೆ ಅಂತಂದರೆ, ನಿಮ್ಮ 2 ಚಿತ್ರಗಳಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಮಾಡ್ತೀರಿ, ಜೊತೆಗೆ ಅದರಲ್ಲಿ ಕನ್ನಡನ ಅವರು ಡಿಫ್ರೆಂಟ್, ಅವ್ರು ಮಾತಾಡುವಂಥ ಲ್ಯಾಂಗ್ವೇಜ್ನಲ್ಲಿ. ಅದನ್ನು ಮೊದಲಿಂದ ನಿಮ್ಗೆ ಇಷ್ಟನ ಆ ರೀತಿಯಲ್ಲಿ? ಖಂಡಿತ. ನನಗೊಬ್ಬ ಮುಸ್ಲಿಂ ಸ್ನೇಹಿತ ಇದ್ದ. ಅವ್ನು ಇವತ್ತು ನನಗೆ ಒಳ್ಳೆಯ ಸ್ನೇಹಿತ ಆತ ತುಂಬ ಮಜಾ ಕೊಡ್ತಾನೆ ನನಗೆ. ರಾತ್ರಿ 2 ಗಂಟೆಗೆ ನಾನು ಕೆಲಸ ಮಾಡ್ತಾ ಕೂತು, ನನ್ನ ನೈಟ್ ಟೈಮಲ್ಲೇ ಬರೆಯುವಂಥದ್ದು. ಅವನ ಹೆಸರು ಬೇಡ, ಫೋನ್ ಮಾಡ್ತಾನೆ. ಮಾಡಿಬಿಟ್ಟು ಹೇಳ್ತಾನೆ, ಡೈರೆಕ್ಟ್ರೇ ಎಲ್ಲಿದ್ದೀರಿ ಅಂತಾನೆ. ಈ ಥರ ಬರಿತಾ ಕೂತಿದ್ದೀನಿ ಅಂತ. ಬನ್ನಿ ಕಾಫಿ ಕುಡಿಯೋಣ ಅಂತಾನೆ. ಅಲ್ಲಯ್ಯ, ಇಷ್ಟೊತ್ತು 2 ಗಂಟೆ 2:15 ಯಾವ ಭೂತ ಕಾಫಿ ಕೊಡೋಕ್ಕೆ ಕಾಯ್ಕೊಂಡು ಕೂತಿರುತ್ತೆ ಅಂತ. ಇಲ್ಲ, ನಂದು ಭೂತ್ ಅಂತಾನೆ. ಅಲ್ಲ, ನಿಮ್ಮ ಚಿತ್ರದಲ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಮತ್ತೊಂದಂದ್ರೆ ಅವನ ಇನ್ಸ್ಪಿರೇಷನ್ ನನಗೆ. ನಿಮ್ಮ ಚಿತ್ರದಲ್ಲಿ ಇನ್ನ ಇಬ್ರು ಇರ್ತಾರೆ. ಒಬ್ರಿಗೆ ಏನು ಕಾಣಲ್ಲ, ಇನ್ನೊಬ್ರಿಗೆ 2 ಕಾಣ್ತಿರೋದಂತೆ. ಕೊಡ್ರು ಮತ್ತೆ ಕುಡುಕರು. ಚೆನ್ನಾಗಿ ಹೇಳಿದ್ರಿ. ಇಲ್ಲ, ಈ ಡೈರೆಕ್ಟರ್ ಸ್ಪೆಷಲಲ್ಲಿ ಅದನ್ನು ಮೀರಿ ಬೇರೆ ಚಿತ್ರ ಆಗಿದೆ. ಅದನ್ನು ರೆಗ್ಯುಲರ್ ಅಂತಲ್ಲ, ನನಗೆ ಈ ಕುಡುಕನ ಪಾತ್ರ ಭಾರಿ ಕುತೂಹಲ. ಕುಡುಕರದು ಮತ್ತು ಬ್ಲೈಂಡ್ ಅವ್ನು ಏನೂ ಕಾಣಲ್ಲ ಅಂತ ಅನ್ಕೊಂಡು, ನಮಗೆ ಎಷ್ಟು ಕಲರ್ ಕಾಣುತ್ತೆ, ಎಷ್ಟು ಇದ್ದಾಗ ನಾವು ಕ್ರಿಯೇಟಿವ್ ಆಗಿರ್ತೀವಿ. ಆ ಬ್ಲೈಂಡು ಅವ್ರು ಹಿಂಗೆ ಯೋಚನೆ ಮಾಡ್ತಾರೆ ಅಂತ. ಒಬ್ಬ ಬ್ಲೈಂಡ್ ಟೀಚರ್ ನನಗೆ ಫ್ರೆಂಡ್ ಆಗಿದ್ದರು. ನಮ್ಮದೊಂದು ಲಾಟ್ರಿ ಅಂಗಡಿ ಇತ್ತು, ಅಲ್ಲಿ ಬಂದು ಕೂತ್ಕೋತಾ ಇದ್ರು ಅವರು ಬಂದು ಕೂತ್ಕೊಂಡು ಅವ್ರ ಹಾವಭಾವಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಒಂದು ತುಂಟತನದ ಜೋಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ನಾನು ಕೇಳಿಸಿದ ಪ್ರಶ್ನೆಗಳೇ ಇದು. ನಾನು ಅವಾಗ ಡಿಗ್ರಿ ಫೈನಲ್ ಇಯರಲ್ಲಿದ್ದೆ. ಅಲ್ಲ ಮಿಸ್ಟ್ರೆ, ನಿಮ್ಗೆ ಕನಸು ಬೀಳುತ್ತಾ ಅಂತ.
ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಬ್ಲೈಂಡ್ಗೆ ಕನಸು ಬೀಳತ್ತಾ ಅಂತ ನನಗೆ ಆ ಪ್ರಶ್ನೆ ಹುಟ್ಟುತ್ತೆ. ಏನು ನೋಡ್ಬೋದು, ಏನು ನೋಡ್ಬೋದು, ಏನು ಕನಸು ಬೀಳ್ಬೋದು ಅಂತ. ಬೀಳುತ್ತೆ ಅಂದರು. ಏನು ಬೀಳ್ಬೋದು ಅಂದರೆ ಶಬ್ದ ಬರುತ್ತೆ ನಮಗೆ, ಆ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿಸೋದ್ರಿಂದ ನಮಗೆ ಅದ್ರದ್ದು ಅರ್ಥ ಆಗುತ್ತೆ, ಈ ಥರದ್ದು ಕನಸು ಬಿದ್ದಿದೆ ಅಂತ. ಅಮ್ಮ ಕೂಗ್ದಂಗೆ ಆಗುತ್ತೆ, ಅಂದರೆ ಅಮ್ಮನ ಕನಸು ಬಿತ್ತು ಅಂತ ಅನ್ಕೋತೀವಿ ಹೀಗೆ ಅಂತ. ನೆನ್ನೆ ಏನು ಬಿತ್ತು ಅಂತ, ನೆನ್ನೆ ಒಂದು ಗೂಳಿ ತಿವಿಯಕ್ಕೆ ಬಂತು, ನನಗೆ ಹೆದರಿಕೆ ಆಗೋಯ್ತು, ಎಚ್ಚರ ಆಗೋಯ್ತು ಅಂತ. ಅದು ಗೂಳಿ ಅಂತಲೇ ಹೇಗೆ ಅಂತ ಮುಟ್ಟು ನೋಡಿದೆ ಅಂದರೆ ಅವರು. ಒಂದು ಡೈಲಾಗ್ ಮಂಜುನಾಥ, ಎದ್ದೇಳು ಮಂಜುನಾಥ ಇಂದ ಗಿಫ್ಟ್ ತಗೊಳ್ತಾ ಡೈಲಾಗ್ ಗಿಫ್ಟ್ ತಗೊಳ್ತಾ ಡೈಲಾಗ್ ಇದೇನಿರ್ಬೋದು? ಇನ್ನೊಂದು ಫೋಟೋ ಇದು ಅಫ್ಸಲ್ ಗುರು ಮತ್ತು ನಂದ ನೋಡಿ ಇರ್ಬೋದು. ಅವ್ರ ಜೊತೆ ನಿಂತರ ಫೋಟೋ ಹೊಡ್ಸ್ಕೊಂಡಿದ್ದೀರಿ ಅಂತ ಆಯ್ತಾಗ ಅಲ್ಲ, ನಮ್ಮ ಮಾತಿಗೆ ಇದಕ್ಕೆ ಅದು ಗೊತ್ತಿಲ್ಲ. ಬಸ್ ಹಿಂಗೆ ಹೇಳ್ತಿರೋದ್ರಿಂದ ಡೌಟ್ ಬರ್ತದೆ, ಬೇರೆ ಏನೋ ಇರ್ಬೇಕು ಹಂಗಾರೆ. ಐ ಡೋಂಟ್ ನೋ ವಿಲ್ ಜಸ್ಟ್ ಚೆಕ್ ಇಟ್. ಮಂಜುನಾಥದು ಡೈಲಾಗ್ಗಿಂತ ನಿಮಗೆ ಮಠದಲ್ಲಿ ಸೆನ್ಸಾರ್ ಆಗಿರೋ ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆನ್ಸಾರ್ ಅಂದರೆ ಪೋಲಿ ಅಲ್ಲ, ಮುಸ್ಲಿಮ್ದೇನೆ, ತುಂಬ ಚೆನ್ನಾಗಿದೆ, ಅದು ಬಳಕೆ ಆಗುತ್ತೆ. ಗುರುಗಳು, ನನ್ನ ಗುರುಗಳು, ಮಾನಸಿಕ ಗುರುಗಳು. ಗುರುಗೂ ಗುರು ಇದ್ದಾರೆ. ಖಂಡಿತ, ಯಾವ ಗುರುಗಳಿಲ್ಲದೆ ಯಾರು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತುಂಬ ಪ್ರೀತಿ ಪಾತ್ರ ಮಾನಸಿಕ ಗುರುಗಳು ಇವರಿಬ್ಬರು. ಒಂದು ಬಾಲಚಂದರ್ ಸರು, ಇನ್ನೊಂದು ಪುಟ್ಟಣ ಕಣಗಾಲ್ ಸರು. ಇವರ ಚಿತ್ರಗಳು ನಾನು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಇಬ್ಬರು ಚಿತ್ರಗಳನ್ನು ಇಟ್ಕೊಂಡಿದ್ದೀನಿ. ಒಮ್ಮೆಯಾದರೂ ಇವರಿಬ್ಬರ ಫೋಟೋ ನನ್ನ ಕಣ್ಣಿಗೆ ಬೀಳಬೇಕಂತೇಳಿ. ಯಾಕೆಂದರೆ ನಿರ್ದೇಶನದಲ್ಲಿ ತುಂಬ ದೊಡ್ಡ ಮಟ್ಟದ ಸಾಧನೆ ಮಾಡಿದಂಥವ್ರು. ಪುಟ್ಟಣ ಕಣಗಾಲ್ ಅವರ ಎಲ್ಲ ಚಿತ್ರಗಳನ್ನ ಸ್ಟಡಿ ಮಾಡಿದ್ದೀನಿ ನಾನು. ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದ ತೊಗೋಬೇಕು ಅಂಥೇಳಿ ನನ್ನ ಕನಸು. ಅದು ಇಷ್ಟರಲ್ಲೇ ಅದು ನೆರವೇರ್ತಾ ಇದೆ. ಅಂದರೆ ನನ್ನ ಸಮುದ್ರಕಣಿ ಅಂಥೇಳಿ ಯಾರೇ ಕೂಗಾಡಿಯಲ್ಲಿ ಡೈರೆಕ್ಟ್ ಮಾಡಿದ್ರು. ಅವರು ಬಂದು ಬಾಲಚಂದ್ರ ಅವರ ಶಿಷ್ಯ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಸರ್ ನನಗೆ ರೆಗ್ಯುಲರಾಗಿ ಅಭಿಮಾನಿಯಾಗಿ ಹೋಗಿ ನೋಡೋಕ್ಕಿಂತ ನನಗೊಂದು 10 ನಿಮಿಷ ಅವ್ರ ಜೊತೆ ಮಾತಾಡೋ ಅವಕಾಶ ಬೇಕು. ನಾನೇ ಮಾತಾಡ್ಬೋದು, ಡೈರೆಕ್ಟಾಗಿ ಮಾತಾಡಿ ಹೋಗಿ ಮೀಟ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಿಮ್ಮ ಚಿತ್ರಗಳನ್ನ ನೋಡ್ತಾ ನೋಡ್ತಾ ನಾನು ಒಳ್ಳೆಯ ಚಿತ್ರಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂಥೇಳಿ ಅವ್ರ ಜೊತೆ ಒಂದು 10-15 ನಿಮಿಷ ನಾನು ತುಂಬ ಮುಕ್ತವಾಗಿ, ನಿಮಗೊಬ್ಬ ಏಕಲವ್ಯ ಇದ್ದಾನೆ, ಬೆರಳು ಕೊಡೋಕ್ಕೆ ಸಾಧ್ಯ ಇಲ್ಲ, ಆದರೆ ಸೊ ಹೀಗೆಲ್ಲ ಅವ್ರನ್ನ ಮಾತಾಡಿಸಿ ರಂಜಿಸಿ ಅವ್ರ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಬರ್ಬೇಕು ಅಂತ ಹೇಳಿ ಅವ್ರದ್ದು ಇದು. ಮತ್ತು ಪುಟ್ಟಣ ಕಣಗಾಲ್ ಅವರು ಆಲ್ವೇಸ್ ನನಗೆ ಆ್ಯಕ್ಚುಲಿ 4 ಜನ ಗುರುಗಳು. ಬಾಲಚಂದ್ರ ಅವರು ಮತ್ತು ಪುಟ್ಟಣ ಕಣಗಾಲ್ ಅವರು ಎಲ್ಲ ಚಿತ್ರಗಳು ಕೂಡ ಅವರು ಸ್ವತಃ ರೈಟರ್ ಅಲ್ಲ, ಅದ್ಭುತವಾಗಿ ಬರೆಸ್ತಿದ್ರು ಅವರು. ತ್ರಿವೇಣಿ ಕಾದಂಬರಿಗಳನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡೋರು. ಇದಲ್ಲದೆ ಇನ್ನಿಬ್ಬರು ಗುರುಗಳಿದ್ದಾರೆ ನನಗೆ. ಸದ್ಯ ಆದರೆ ಅವ್ರ ಫೋಟೋನ ಸಂಪಾದನೆ ಮಾಡಿಕೊಡಿ, ಇಟ್ಕೊತೀನಿ. ಒಬ್ಬರು ಸುನಿಲ್ ಕುಮಾರ್ ದೇಸಾಯಿ, ಅವರು ನನ್ನ ಅತಿ ಪ್ರೀತಿ ಪಾತ್ರವಾದ ದೇಸಾಯಿ. ಮತ್ತು ದೇಸಾಯಿ ಅವರು ನನ್ನ ದತ್ತು ಅಪ್ಪನ ತರಹ ಅವರು. ಮತ್ತು ಇನ್ನೊಬ್ಬರು ಬಂದು TN ಸೀತಾರಾಮ್ ಅವರು. ಒಟ್ಟು 4 ಜನ ಗುರುಗಳು ನನಗೆ. ಸೊ ಇದೇ ಖುಷಿಲಿ ನಮಗೆ ಸೆನ್ಸಾರ್ ಆಗಿರೋ ಡೈಲಾಗ್ ಹೇಳ್ಬಿಡಿ. ಸೆನ್ಸಾರ್ ಆಗದ ಅದು ಮಠ ಇದರಲ್ಲಿ ಗುರುಗಳ ಫೋಟೋ ಕೆಳಗಡೆ ಇಡ್ತೀನಿ, ದಯವಿಟ್ಟು ಗುರುಗಳ ಕ್ಷಮಿಸಿ. ಅವ್ರನ್ನ ತುಂಬ ಹೊತ್ತು ಹೊರಕ್ಕಾಗಲ್ಲ, ಭಾರ ಅವರು ವ್ಯಕ್ತಿಗಳು ಅಲ್ವಾ. ಅದೇನಾಗುತ್ತೆ, ಇವ್ರನ್ನ ಈ ಅಷ್ಟು ಜನ ಹುಡುಗರನ್ನ ಪೊಲೀಸ್ ಒಬ್ಬ ಇನ್ಸ್ಪೆಕ್ಟರ್ ಬಂದು ಸಡನ್ನಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಹೋಗುವಾಗ ನೀವು ಜೈಲ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಗೋಡೆಗಳಿರುತ್ತೆ, ಒಂದು 400 ಮೀಟ್ರ್ ಗೋಡೆ ಇರುತ್ತೆ. ಅಲ್ಲಿ ಜಗ್ಗೇಶ್ ಮತ್ತು ಮುಸ್ಲಿಂ ಕ್ಯಾರೆಕ್ಟರ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ ಹೋಗುವಾಗ. ಆಗ ಮುಸ್ಲಿಂ ಕ್ಯಾರೆಕ್ಟರ್ ಹೇಳುತ್ತೆ, ಅರೆ ಇಸ್ಕಿ ನಮಗೆ ಜೈಲು ಅಂದರೆ ಭಯ ಇಲ್ಲ ರೀ, ನಮ್ಮ ಪಿತಾಜಿ ಇಲ್ಲೇ ಸರ್ವೀಸಲ್ಲಿದ್ರು ಅಲ್ಲ ಅಂತ. ಜಗ್ಗೇಶ್ ಅವ್ರು ಕೇಳ್ತಾರೆ, ಅಂದರೆ ನಿಮ್ಮ ತಂದೆ ಪೊಲೀಸ್ ಇದು ನಿಮ್ಮ ಜೈಲಲ್ಲಿ ಕೆಲಸ ಮಾಡ್ತಿದ್ರೆ, ಸರ್ವೀಸಲ್ಲಿದ್ದರೆ, ಸೂಪರ್ಡೆಂಟ್ ಆಗಿದ್ದರೆ, ಇನ್ಸ್ಪೆಕ್ಟರ್. ಅರೆ ಇಸ್ಕಿ ಹಂಗೆ ಆಗಿಲ್ಲ ರೀ, ಅದು ಒಂದು ಸಮಸ್ಯೆ ಆಗಿಬಿಡ್ತು ಅಂತ. ಏನು ಸಮಸ್ಯೆ ಆಯಿತು ಅಂತ, ಅದು ಏನಾಗ್ಬಿಟ್ಟಿದೆ, ಲಾರಿ ನಿಲ್ಲಿಸ್ಬಿಟ್ಟು ಟೈರ್ ಒರ್ಸ್ಬಿಟ್ಟು ಹೋಗಿದ್ದಾರೆ. ಅಪ್ಪ ಮರ್ತ್ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಮನೆಗೆ ತಂದುಬಿಟ್ಟಿದ್ದಾರೆ. ಅದಕ್ಕೆ ಕೇಳ್ತಾನೆ, ಲಾರಿ ತಂದುಬಿಟ್ರೆ ನಿಮ್ಮಪ್ಪ ಅಂತ. ಅರೆ ಇಸ್ಕಿ ಲಾರಿ ಏನ್ರಿ, ಟೈರ್ ಟೈರ್ ಮನೆಗೆ ತಂದುಬಿಟ್ಟಿದ್ದಾರೆ. ಆಮೇಲೆ ಏನಾಯಿತು ಅಂತ ಅದನ್ನೇ ಆಮೇಲೆ ಏನು ಮಾಡ್ತಾರೆ, ಸುಮ್ಮನೆ ಇರ್ತಾನೆ ಓನರ್. ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಪ್ಪ ಅಂದರ್. ಓಹೋ ಅಪ್ಪ ಅಂದರ್ ಆಗ್ಬಿಟ್ನ. ಆಮೇಲೆ ಅಂತ ಅಮ್ಮ ಆಗ್ತಾನೆ ಮದುವೆ ಆಗಿದ್ರಲ್ಲ ಫ್ರೆಶ್ ಆಗಿ, ಒಬ್ಬರಿಗೆ ಇರೋಕ್ಕಾಗಿಲ್ಲ, ಸೀದಾ ಬಂದುಬಿಟ್ಟು ಜೈಲ್ ಮುಂದೆ ಒಂದೇ ರಾಮಾಯಣ, ಗಂಡಂದು ಹೊರಗೆ ಬಿಟ್ಬಿಡಿ ಬಿಟ್ಬಿಟ್ರಿವಲ್ಲ ಅಂತ. ನಿಮ್ಮಮ್ಮ ಬಂದು ಗಲಾಟೆ ಮಾಡಿದ್ಲು ಅಂದ್ಬಿಟ್ಟು ಅಪ್ಪನ್ನ ಹೊರಗಡೆ ಬಿಟ್ಬಿಟ್ರಿ ಅಂತ. ರೇ ಎಲ್ಲ ಉಲ್ಟಾ ಮಾತಾಡ್ತಿರಲ್ರಿ, ಅಮ್ಮನ್ನ ಒಳಗೆ ಬಿಟ್ಬಿಟ್ರು ರೀ, ನಮ್ಮಪ್ಪ ಹುಟ್ಟಿದ್ದು ಅಲ್ಲೇ ಅಲ್ಲ ಅಂತ. ನಮ್ಮಪ್ಪ ನಾನು ಹುಟ್ಟಿದ್ದು ಅಲ್ಲೇ ಅಲ್ಲ ಅಂತ. ಸರಿ, ತುಂಬ ಒಳ್ಳೆ ಕತೆ ಹೇಳಿದ್ರಿ. ಪಿತಾಜಿ ಅವ್ರು ಬದುಕಿದಾರೋ ಎಲ್ಲಾರಿ ಅದೇನಾಗ್ಬಿಡ್ತು, ಮರ್ಡರ್, ಸತ್ತೋಗ್ಬಿಟ್ರು ಅಂತ. ಮತ್ತೇನಾದರೂ ಲಾರಿ ಕದಿಯಕ್ಕೆ ಹೋಗಿದ್ದಾರೆ ಅಂತ. ಇಲ್ಲ ರೀ, ಅದು ಟೈರ್ ಬಿಚ್ಚಕ್ಕೆ ಹೋಗಿದ್ದಾರೆ. ಆ ಡ್ರೈವರ್ ನೋಡ್ಕೊಂಡಿಲ್ಲ, ನನ್ನ ಮಗ ತಲೆ ಮೇಲೆ ಹರ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಂದರೆ ಓಡ್ತಿದ್ದು ಲಾರಿ ಟೈರ್ ಬಿಚ್ಚಕ್ಕೆ ಹೋಗಿ ನಿಮ್ಮಪ್ಪ. ಕರ್ನಾಟಕ ಒಬ್ಬ ಪರಮ ಪೂಜ್ಯ ಕಳ್ಳನ ಕಳ್ಕೊಂಡಿದೆ. ಸಾಂತ್ವನಗಳು. ಅವ್ರ ಫೋಟೋ ಗಿಟೋ ಮಡಗಿದ್ದೀರಾ, ನೋಡ್ಬೋದೇ ಅಂತ. ಅರೆ ಎಸ್ಕಿ ಆ ಫೋಟೋ ಎತ್ಕೊಂಡು ಓಡಾಡೋಕ್ಕೆ ಅವ್ರೇನು ಶನಿ ಮಹಾತ್ಮ ಕಲೆಕ್ಷನ್ ಮಾಡೋಕ್ಕೆ ಎಲ್ಲ ಉಲ್ಟಾ ಮಾತಾಡ್ತಿರಲ್ರಿ ಅಂತ. ಮನೇಲಿದ್ದೀರಿ ಅಂತ. ಓ ನಿಮ್ಗೆ ಮನೆ ಬೇರೆ ಇದೆಯೋ, ಸ್ವಂತದ್ದೋ ಬಾಡಿಗೆನೋ ಲೀಸೋ ಅಂತ. ಅರೆ ಇಸ್ಕಿ ಮನೆ ಅಂತಿದ್ರೆ ಆಯ್ಕೊಂಡು ತಿನ್ನಕ್ಕೆ ಮಾಡಕ್ಕೆ ಬರ್ತಾ ಇದ್ವಿ, ಎಲ್ಲ ಉಲ್ಟಾ ಮಾತಾಡ್ತಿರಲ್ಲ, ಬರ್ರಿಯಪ್ಪ
ದಿಸ್ ದ ಹೋಲ್ ಸೆಟ್ ಆಫ್ ಇದು ಬಟ್ ಸೆನ್ಸಾರಲ್ಲಿ ಕಟ್ ಮಾಡಿಬಿಟ್ರಿ ಇದನ್ನು. ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಹಂತಕ್ಕೆ ಬಂದಿದ್ದೀವಿ ನಾವೀಗ ಸುವರ್ಣ ಗರ್ಲ್ಸ್ನಲ್ಲಿ. ಸಾಕಷ್ಟು ಡೈಲಾಗ್ ಇನ್ನು ಗುರುಪ್ರಸಾದ್ ಅವರಿಂದ ಹೊರಹೊಮ್ಸೋಣ ಈ ಚಿಕ್ಕ ವಿರಾಮದ ನಂತರ. ಧಿಂ ಧಿಂ ತಾ ಬಿಚ್ಚುಂಡು ತಾ ಧಿಂ ತಕ್ಕ ತರಗಿಡ ತಕ್ಕ ತಕಿಟ ದಿಗಿಟ ತಕಿಟ